ಹಲೋ ಫ್ರೆಂಡ್ಸ್, ಇವತ್ತು ನಾನು ತುಂಬ ಬ್ಯೂಟಿಫುಲ್ ಆಗಿರೋಂಥ ಈ ಅಜೇಲಿಯಾ ಹೂವಿನ ಬಗ್ಗೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಅಜೇಲಿಯಾ ಗಿಡಗಳು ಎಲ್ಲಿ ಕೋಲ್ಡ್ ಕ್ಲೈಮೇಟ್ ಇರುತ್ತೆ, ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅಂಥ ಪ್ಲೇಸ್ಗಳಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಅಂಥ ಪ್ಲೇಸಲ್ಲಿರೋರು ಇದ್ರ ಬಗ್ಗೆ ಜಾಸ್ತಿ ಕೇರ್ ತೊಗೋಬೇಕಾಗೂ ಇಲ್ಲ. ಆದರೆ ಹಾಟ್ ಕ್ಲೈಮೇಟ್ ಇರೋ ಕಡೆ 35 ಡಿಗ್ರಿಗಿಂತ ಎಬೋವ್ ಇರುತ್ತಲ್ಲ, ಅಂಥ ಪ್ಲೇಸಲ್ಲಿ ಇದನ್ನು ಬೆಳೆಯೋರು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಬೆಳಿಬೇಕಾಗತ್ತೆ. ಈ ಅಜೇಲಿಯಾದಲ್ಲಿ 2 ವೆರೈಟಿ ಬರುತ್ತೆ. ಒಂದು ಸಿಂಗಲ್ ಪೆಟಲ್ಸ್ ಬರುತ್ತೆ, ಇನ್ನೊಂದು ಈ ರೀತಿ ಡಬಲ್ ಪೆಟಲ್ಸ್. ಇದನ್ನು ಹೈಬ್ರಿಡ್ ಅಂತಲೂ ಹೇಳ್ತಾರೆ. ಆದರೆ ಸಿಂಗಲ್ ಪೆಟಲ್ಸಲ್ಲಿ ಬರೋವಂಥ ಅಜೇಲಿಯಾನೇ ಬೆಸ್ಟ್ ಅಂತ ಹೇಳ್ತೀನಿ. ಅದಕ್ಕೆ ಡಿಸೀಸಸ್ ಬೇಗ ಬರಲ್ಲ. ಸನ್ಲೈಟ್ ಸ್ವಲ್ಪ ಜಾಸ್ತಿ ಆದ್ರೂ ಅದು ಟಾಲ್ರೇಟ್ ಮಾಡುತ್ತೆ. ಹೈಬ್ರಿಡ್ ಆದರೆ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕಾಗತ್ತೆ. ಪ್ಲ್ಯಾಂಟ್ ಸೈಜ್ ನೋಡಿಕೊಂಡು ನಾವು ಪಾಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಗಿಡ ತುಂಬ ಚಿಕ್ಕದಾಗಿದ್ದರೆ ಈ ರೀತಿ ಚಿಕ್ಕ ಪಾಟ್ಗಳೇ ಸಾಕಾಗುತ್ತೆ. ಗಿಡ ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಇದ್ದಂಗೆ ನಾವು ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ಬೋದು. ಈ ಅಜೇಲಿಯಾಗೆ ರೀಪಾಟ್ ಮಾಡೋದಾದರೆ ಮಣ್ಣು ಸ್ವಲ್ಪ ಸಾಫ್ಟಾಗೇ ಇರಬೇಕು. ವೆಲ್ ಡ್ರೈನ್ ಪಾಟ್ ಮಿಕ್ಸಿಂಗ್ಗೆ ತೊಗೋಬೇಕು. ಪಾಟ್ ಮಿಕ್ಸಿಂಗಿಗೆ ವರ್ಮಿ ಕಾಂಪೋಸ್ಟು, ಕೋಕೋಪೀಟು, ಮರಳು ಮತ್ತು ಗಾರ್ಡನ್ ಸಾಯಿಲ್ 4 ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ. ಮಣ್ಣು ತುಂಬ ಸಾಫ್ಟಾಗಿ ಇರಬೇಕು, ಅಸಿಡಿಕ್ ಆಗೋ ಇರಬೇಕು. ರೈಸ್ ಹಸ್ಕ್ ಅಂತ ಹೇಳ್ತಾರೆ, ಭತ್ತದ ಹೊಟ್ಟು, ಅದನ್ನು ಹಾಕೋದ್ರಿಂದ ಕೂಡ ಮಣ್ಣು ಬೇಗ ಅಸಿಡಿಕ್ ಆಗುತ್ತೆ, ಹೂ ಜಾಸ್ತಿ ಬಿಡುತ್ತೆ. ಒಣಗಿರೋ ಎಲೆಗಳಿಂದ ಗೊಬ್ಬರ ಮಾಡ್ತಾರೆ, ಅದನ್ನು ಕೂಡ ಹಾಕ್ಬೋದು. ರೀಪಾಟ್ ಮಾಡಿದ ಮೇಲೆ 1 ತಿಂಗಳ ತನಕ ಯಾವುದೇ ಫರ್ಟಿಲೈಸರ್ ಹಾಕಬಾರ್ದು. ನಾವು ಸ್ಟಾರ್ಟಿಂಗ್ ಏನು ಹಾಕಿರ್ತೀವಿ ರೀಪಾಟ್ ಮಾಡಬೇಕಾದ್ರೆ ಅದೇ ಸಾಕಾಗುತ್ತೆ. 1 ತಿಂಗಳಾದಮೇಲೆ ನಾವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕ್ತಾ ಬರ್ಬೋದು. ನನ್ನ ವೀಡಿಯೋಸಲ್ಲೆಲ್ಲ ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೇ ಹಾಕಿ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕೆ ಹೇಳ್ತೀನಿ ಅಂತ ಅಂದರೆ, ಲಿಕ್ವಿಡ್ ಫರ್ಟಿಲೈಸರ್ ಆದರೆ ಬೇರ್ಗಳಿಗೆ ಡೈರೆಕ್ಟಾಗಿ ಹೋಗುತ್ತೆ. ನಮಗೆ ಹೂ ಬಿಡೋ ಗಿಡ ಆದರೆ ಬೇಗ ರಿಸಲ್ಟ್ ಸಿಗುತ್ತೆ. ಡ್ರೈ ಆಗಿರೋಂಥ ಗೊಬ್ಬರ ಕೂಡ ಕೊಡ್ಬೋದು. ಡ್ರೈ ಗೊಬ್ಬರ ಆದರೆ ಸ್ವಲ್ಪ ಸ್ಲೋ ಆಗಿ ಗಿಡಗಳಿಗೆ ಹೋಗುತ್ತೆ. ನಾವು ಯಾವಾಗಲೂ ಡ್ರೈ ಗೊಬ್ಬರ ಕೊಡೋದ್ರಿಂದ ಪಾಟ್ ತುಂಬ ಆಗಿಬಿಟ್ಟು ನಾವು ನೀರು ಹಾಕಿದಾಗ ಪಾಟಿಂದ ಹೊರಗಡೆ ಚೆಲ್ಲೋ ಚಾನ್ಸಸ್ಸು ಇರುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ನಾವು ಪ್ರತಿ ಸಲ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಬರ್ಬೇಕಾಗಿಲ್ಲ. ನಾವು ಯಾವುದನ್ನು ಯಾವಾಗಲೂ ಕೊಡ್ತೀವಿ, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಕಿಚನ್ ವೇಸ್ಟಿಂದ ಮಾಡಿರೋಂಥ ಕಾಂಪೋಸ್ಟು ಅಥವಾ ದನದ ಗೊಬ್ಬರ, ಯಾವುದನ್ನೇ ಆಗಲಿ ಹಿಂದಿನ ದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಹಾಕಿದರೆ ಅದೇ ಲಿಕ್ವಿಡ್ ಫರ್ಟಿಲೈಸರ್ ಆಗುತ್ತೆ. ರೆಡಿಮೇಡ್ ಫರ್ಟಿಲೈಸರ್ಗಳನ್ನ ತಂದು ಹಾಕೋರಿಗೆ ಸೀವೀಡ್ ಫರ್ಟಿಲೈಸರ್ ಅಂತ ಸಿಗುತ್ತೆ. ಇದು ಸಮುದ್ರದ ಪಾಚಿಯಿಂದ ಮಾಡಿರೋಂಥದ್ದು. ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ. ಇದನ್ನು ನೀವು ಯಾವ ಗಿಡಗಳಿಗೆ ಬೇಕಾದರೂ ಹಾಕ್ಬೋದು. ಇದರಿಂದ ಗಿಡಗಳು ಹೆಲ್ದಿಯಾಗೂ ಬರುತ್ತೆ, ಹೂನು ಜಾಸ್ತಿ ಬಿಡುತ್ತೆ. ಯಾವುದೇ ಕಾಂಪೋಸ್ಟ್ ಹಾಕೋಕ್ಕೆ ಮುಂಚೆ ಗಟ್ಟಿಯಾಗಿರೋ ಮಣ್ಣನ್ನು ಚೆನ್ನಾಗಿ ಕುಬುಕ್ಬಿಟ್ಟು ಲೂಸ್ ಮಾಡಿಬಿಟ್ಟು ಹದ ಮಾಡ್ಕೋಬೇಕು. ಮಸ್ಟರ್ಡ್ ಕೇಕ್ ಅಂತ ಸಿಗುತ್ತೆ, ಸಾಸಿವೆ ಎಣ್ಣೆಯಿಂದ ತೆಗೆದಿರೋ ಅಂಥ ಹಿಂಡಿ. ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅದನ್ನು ಲಿಕ್ವಿಡ್ ಮಾಡಿ ಹೇಗೆ ಹಾಕೋದು ಅಂತ. ಎಗ್ ಶೆಲ್ಸಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದನ್ನು ನಾನು ಒಣಗಿಸ್ಬಿಟ್ಟು ಪೌಡರ್ ಮಾಡಿಬಿಟ್ಟು ಹಾಕ್ತೀನಿ. ಮಣ್ಣಿನ pH ಲೆವೆಲ್ನ ಜಾಸ್ತಿ ಮಾಡಿಬಿಟ್ಟು ಮಣ್ಣನ್ನು ಅಸಿಡಿಕ್ ಮಾಡುತ್ತೆ. ಹೂ ಬಿಡೋ ಅಂಥ ಗಿಡಗಳಿಗೆ ಮಣ್ಣು ಅಸಿಡಿಕ್ ಇದ್ದರೆ ಹೂ ಜಾಸ್ತಿ ಬಿಡ್ತಾ ಇರುತ್ತೆ. ಒಣಗಿರೋ ಎಗ್ಶೆಲ್ಸ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗುತ್ತೆ. ಇದನ್ನು ಕೂಡ ನೀವು ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬೋದು, ಆದರೆ ನಾನು ಇದರಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಗಿಡದಿಂದ 2 ಇಂಚ್ ದೂರಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಮುಚ್ಚಬೇಕು. ಈ ಅಜೇಲಿಯಾಗೆ ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಹಾಕೋದನ್ನ ಅವಾಯ್ಡ್ ಮಾಡಬೇಕು. ಇದರದ್ದು ರೂಟ್ಸು ತುಂಬ ಸಾಫ್ಟ್ ಇರುತ್ತೆ. ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಕೂಡ ಗಿಡ ಸುಟ್ಟು ಹೋಗ್ಬಿಡುತ್ತೆ. ಇನ್ನೊಂದು ಬೋನ್ ಮೀಲ್ ಫರ್ಟಿಲೈಸರ್ ಅಂತ ಸಿಗುತ್ತೆ, ಅದನ್ನು ನಾನು ಯಾವಾಗಲೂ ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ. ಅದನ್ನು ಹಾಕೋದ್ರಿಂದ ಕೂಡ ಹೂಗಳು ಜಾಸ್ತಿ ಬಿಡುತ್ತೆ.
ಹೆಚ್ಚಾಗಿ ಇದು ತುಂಬ ಶಾಪ್ಸಲ್ಲಿ ಸಿಕ್ಕಲ್ಲ, ಇದನ್ನು ಆನ್ಲೈನಲ್ಲೇ ತರಿಸ್ಕೋಬೇಕಾಗತ್ತೆ. ಈ ಬೋನ್ ಮಿಲ್ನ ಈ ರೀತಿ ಡ್ರೈ ಆಗಿ ಕೂಡ ಹಾಕ್ಬೋದು, ಇದನ್ನೇ ನೀರಲ್ಲಿ ಕರಗಿಸ್ಬಿಟ್ಟು ಲಿಕ್ವಿಡ್ ಮಾಡಿ ಕೂಡ ಹಾಕ್ಬೋದು. ಈ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟೂ ಕಾಂಪೋಸ್ಟ್ನ ನೀವು ಹಾಕಬೇಕಾಗಿಲ್ಲ. ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ, ನೀವು ಯಾವುದನ್ನು ಹಾಕ್ತಾ ಇರ್ತೀರ ಅದನ್ನೇ ನೀವು 15-20 ದಿನಕ್ಕೊಂದ್ಸಲ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ತಾಯಿದ್ರೆ ಸಾಕು. ಈ ಅಜೇಲಿಯಾ ಗಿಡಕ್ಕೆ ಮಣ್ಣು ತುಂಬ ಡ್ರೈ ಇರಬಾರ್ದು, ಯಾವಾಗಲೂ ಸ್ವಲ್ಪ ಮಾಯ್ಸ್ಟ್ ಇರೋ ಹಾಗೆ ನೋಡ್ಕೋಬೇಕು. ಈ ಅಜೇಲಿಯಾ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ನೀವು ಇಡುವಂಥ ಜಾಗ ತುಂಬ ಇಂಪಾರ್ಟೆಂಟು. ಎಲ್ಲಿ ತುಂಬ ನೆರಳಿರುತ್ತೆ ಅಂಥ ಪ್ಲೇಸಲ್ಲಿ ಇಡಬೇಕು, ಮರದ ಕೆಳಗೆ ಇಡಬೇಕು ಅಥವಾ ಬಾಲ್ಕನಿಯಲ್ಲಿ ಇಡಬೇಕು. ಬೆಳಗ್ಗೆ ಅಥವಾ ಸಂಜೆ ಸ್ವಲ್ಪ ಹೊತ್ತು ಸನ್ಲೈಟ್ ಬೀಳೋಂಥ ಜಾಗ ನೋಡಿಬಿಟ್ಟು ಇಡಬೇಕು. ಸಮ್ಮರಲ್ಲಿ ಮಾತ್ರ ತುಂಬ ಕೇರ್ಫುಲ್ಲಾಗೇ ಇರಬೇಕು. ಬಿಸಿಲು ಬೀಳದೇ ಇರೋಂಥ ಜಾಗ, ತುಂಬ ಕೂಲಾಗಿರೋಂಥ ಜಾಗ ನೋಡಿಬಿಟ್ಟು ಅಲ್ಲಿಗೆ ಪಾಟ್ಗಳನ್ನ ಶಿಫ್ಟ್ ಮಾಡಬೇಕು. ಈ ಗಿಡದಲ್ಲಿ ಒಣಗಿರೋ ಹೂ ಕಾಣಿಸ್ತಾ ಇದೆಯಲ್ಲ, ಅದನ್ನು ಹಾಗೆ ಬಿಡಬಾರ್ದು. ಹೂವು ಒಣಗಿದ ಕೂಡಲೇ ತೆಗೆದುಬಿಡಬೇಕು. ಆ ಹೂವು ಕೆಳಗಡೆ ಬಿದ್ದು ಬೇಗ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಗಿಡದಲ್ಲಿ ಫಂಗಸ್ ಏನಾದರೂ ಆಗಿದರೆ ನೀವು ಅದಕ್ಕೆ ಫಂಗಿಸೈಡ್ ಹಾಕ್ಬೋದು. ಗಿಡದ ಬುಡದಿಂದ 2 ಇಂಚು ದೂರಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಮುಚ್ಚಿದ್ರಾಯಿತು. ಈ ಫಂಗಿಸೈಡ್ನ ಕೂಡ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬೋದು. ಗಿಡ ಸರಿಯಾಗಿ ಗ್ರೋ ಆಗ್ತಾ ಇಲ್ಲ ಅಂದರೆ ಅದರದ್ದು ಎಲೆನ ಹಿಡಿದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹಾಗೇನಾದರೂ ಆಗಿದ್ದರೆ ನೀಮ್ ಆಯಿಲ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ಸಾಕು. ಈ ಅಜೇಲಿಯಾದಲ್ಲಿ ತುಂಬ ಕಲರ್ಸ್ ಬರುತ್ತೆ. ಪಿಂಕ್, ಪರ್ಪಲ್, ರೆಡ್, ಬೈ ಕಲರ್ ಕೂಡ ಸಿಗುತ್ತೆ. ಆದರೆ ನೀವು ಯಾವುದೇ ಅಜೇಲಿಯಾ ಕಲರ್ ತೊಗೊಳ್ಳಿ, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.